ಮನುಷ್ಯನಿಗೆ ಮನಸ್ಸು ಕಂಟ್ರೋಲಿಗೆ ಬರ್ತಾ ಇಲ್ಲ. ಅದು ನಿಮಗೂ ಸರಿ, ನನಗೂ ಸರಿ. ಅದಕ್ಕೆ ಆ ಇಂಗ್ಲಿಷ್ ನಲ್ಲಿ ಗಾದೆ ಹೇಳಿದ್ದು, ಐಡಲ್ ಮೈಂಡ್ ಈಸ್ ಡೆವಿಲ್ಸ್ ವರ್ಕ್ಶಾಪ್. ಸೋಮಾರಿಯ ಮನಸ್ಸು ಸೈತಾನನ ಉಗ್ರಾಣ. ಹೇಳ್ತೀನಿ, ಎಷ್ಟೋ ಜನ ವಿಶ್ವಾಸಿಗಳಿಗೆ ಓವರ್ ಕಮಿಟ್ಮೆಂಟ್, ಲೈಫ್ ನಲ್ಲಿ ಕ್ರಮನೇ ಇಲ್ಲ, ಇಂಟರ್ನೆಟ್ಗಳಲ್ಲಿ ಕ್ರಮ ಇಲ್ಲ, ಫೋಕಸ್ ಇಲ್ಲ. ಯಾಕೆ ಲೈಫ್ ನಲ್ಲಿ ಫೋಕಸ್ ಇಲ್ಲ ಅಂದ್ರೆ ಎಲ್ಲರೂ ತೆಗೆದು ಹಾಕೊಂಡ್ಬಿಟ್ಟಿದೀವಿ ಮೈಂಡ್ ಒಳಗಡೆ. ನೋ, ಈ ವರ್ಷದಲ್ಲಿ ಒಂದು ತೀರ್ಮಾನ ಮಾಡ್ಬೇಕು. ಒಂದ್ ವೇಳೆ ಓವರ್ ಬರ್ಡನ್ಗಳಿದ್ರೆ ಇದನ್ನ ಒಂದ್ ವೇಳೆ ದೇವರೇ ಇದನ್ನೆಲ್ಲ ಈ ವರ್ಷದಲ್ಲಿ ನಾನು 2-3 ತಿಂಗಳಲ್ಲಿ ಕ್ಲಿಯರ್ ಮಾಡ್ಕೊಂತೀನಿ ದೇವರೇ. ಹಣದಲ್ಲಿ ಯಾವುದಾದ್ರೂ ಒಂದು ಗೋಲ್, ಒಂದು ತೀರ್ಮಾನ ಮಾಡಿ ಅದಕ್ಕೋಸ್ಕರ ಸ್ವಲ್ಪ ಎಫರ್ಟ್ ಜಾಸ್ತಿ ಹಾಕಿ ಮೈಂಡ್ ಅನ್ನ ನೀನು ಎಷ್ಟು ಫೋಕಸ್ಗೆ ತರ್ತಿರೋ, ನಾನು ನಿಮ್ಗೆ ಹೇಳ್ತೀನಿ, ಅಷ್ಟು ನೀವು ಭಾಗ್ಯವಂತರಾಗಿರ್ತೀರ. ಇವತ್ತು ಮೈಂಡ್ ಅನ್ನ ನಾವು ಕಂಟ್ರೋಲಿಗೆ ತರಕ್ಕಾಗದೆ ಇರೋದ್ರಿಂದನೇ ನಮ್ಮ ಮನೆಗಳು ಕಂಗೊಳದಲ್ಲಿ ಕುಳಿತಿದೆ, ನಮ್ಮ ಮಕ್ಕಳುಗಳಿಗೆ ನಾವು ಟೆನ್ಷನ್ ಕೊಡೋರಾಗಿದ್ದೀವಿ, ನಮ್ಮ ಸುತ್ತಲೂ ಇರೋರಿಗೆಲ್ಲ ನಾವು ಟೆನ್ಷನ್ ಕೊಡ್ತಾ ಇದೀವಿ. ಆದ್ರೂ ಏನ್ ಹೇಳ್ತೀವಿ ಗೊತ್ತಾ, ನಾನು ಯಾರಿಗೂ ಭಾರ ಆಗ್ಬಾರ್ದು ಅಂತ ಬದುಕ್ತಿದ್ದೀನಿ. ಹಂಗೆ ಹೇಳ್ದೋನೇ ನಾನು ನೋಡಿರೋದು ಸಾಯವಾಗ ಭಾರ ಆಗಿರೋದು. ಏನ್ ಹೇಳ್ತಾನೆ ನೋಡಿ, ನಾನು ಯಾರಿಗೂ ಹಂಗೆ ಹೇಳಿನೇ ಅವ್ನ ಮನೇಲೆ ಕೂತು ಲಾಸ್ಟ್ ಅಲ್ಲಿ ಎಲ್ರಿಗೂ ಭಾರ ಆಗ್ಬಿಡ್ತಾನೆ. ಬಹಳ ವೇದನೆಯಿಂದ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ, ನಿಮ್ಮ ಮೈಂಡ್, ನನ್ನ ಮೈಂಡ್ ಅನ್ನ, ಮನಸ್ಸಿನ ನಡುವನ್ನ ನಾವು ಕಟ್ಕೊಳ್ಬೇಕು. ಮನಸ್ಸು ಏನು ಹೇಳುತ್ತೋ ಅದನ್ನೆಲ್ಲ ನಾವು ಕೇಳ್ಬೇಕಾಗಿರೋದು. ನಮ್ಮ ಮನಸ್ಸಿನಲ್ಲಿ ದೇವರು ಏನು ಹೇಳ್ತಾನೋ ಅದನ್ನ ನಾವು ಕೇಳಬೇಕು. ಇವತ್ತು ಬೆಳಗ್ಗೆ ಪವಿತ್ರ ಆತ್ಮನು ಒಂದ್ ವೇಳೆ ಯಾವುದಾದ್ರೂ ಇಚ್ಛೆ, ಯಾವುದಾದ್ರೂ ಹಣದ ಆಶೆಗಳು, ಯಾವುದಾದ್ರೂ ಸಂಕಟ ನಿಮ್ ಮನಸ್ಸನ್ನ ಹಿಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾ ಇದ್ರೆ, ನಾನು ನಿಮಗೆ ಬಹಳ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ, ನಿಮ್ಮ ಜೀವಿತಗಳಲ್ಲಿ ಒಂದು ವಾಕ್ಯ ಭಾಗ ನಿಮಗೆ ಚೆನ್ನಾಗಿ ಕಂಠಪಾಠ ಮಾಡಿದ್ರೆ ನಿಮ್ ಲೈಫಲ್ಲಿ ಒಂದು ದೊಡ್ಡ ಬ್ರೇಕ್ ಥ್ರೂ ಬರುತ್ತೆ. ಅದು ಯಾವ್ದಂದ್ರೆ ಕೀರ್ತನೆ 119. ಆ ಕೀರ್ತನೆ 119 ಬಗ್ಗೆ ಒಬ್ಬರು ಸೇವಕರು ನನಗೆ ಹೇಳ್ಕೊಟ್ರು. ಇಟ್ ಈಸ್ ಅ ಮೈಂಡ್ ಮೋಲ್ಡರ್. ಅದು ಮೈಂಡ್ ಅನ್ನ ಮೋಲ್ಡ್ ಮಾಡುವಂತ ಕೀರ್ತನೆ 119. ಬಹಳಷ್ಟು ವಿಶ್ವಾಸಿಗಳು ಆ ವಾಕ್ಯನ ಓದೋದೇ ಇಲ್ಲ, ಯಾಕಂದ್ರೆ ಜಾಸ್ತಿ ವಾಕ್ಯಗಳಿದೆ ಅಂತ. ಯಾವಾಗ ಆ ಸೇವಕರು ನನಗೆ 10-12 ವರ್ಷದಿಂದ ಆ ವಾಕ್ಯನ ಹೇಳಿದ್ರು, ಅದರಲ್ಲಿ ಇರುವಂತ ವಾಕ್ಯಗಳನ್ನ ನಾನು ಕಂಠಪಾಠ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಕೀರ್ತನೆ 119:36ನೇ ವಾಕ್ಯ ಹೇಳುತ್ತೆ, ನನ್ನ ಮನಸ್ಸನ್ನ ದ್ರವ್ಯಾಶೆಗಳ ನಿನ್ನ ಕಟ್ಟಳೆಗಳ ಕಡೆಗೆ ತಿರುಗಿಸು ಎಂಬುದಾಗಿ ಹೇಳ್ತಾ ಇದೆ. ಕೀರ್ತನೆ 119:96ನೇ ವಾಕ್ಯವು ಹೇಳ್ತದೆ, ಅದು ನನ್ನ ಜೀವಿತದಲ್ಲಿ ನನಗೆ ಎಲ್ಲಾ ಸಂಪೂರ್ಣತೆಗೂ ಮೇರೆಯುಂಟೆಂದು ಬಲ್ಲೆನು, ಆದರೆ ನಿನ್ನ ಆಜ್ಞಾ ಶಾಸನವು ಅಪಾರವಾದದ್ದು ಅಂತ ಹೇಳುತ್ತೆ. ಕೀರ್ತನೆ 119:143ನೇ ವಾಕ್ಯ ಹೇಳುತ್ತೆ, ಅದು ಕಷ್ಟ ಸಂಕಟಗಳು ನನ್ನನ್ನು ಹಿಡಿದಿವೆ, ಆದರೆ ನಿನ್ನ ಆಜ್ಞೆಗಳು ನನಗೆ ಸಂತೋಷಕರವಾಗಿದೆ ಅಂತ ಹೇಳಿ. ನಾನು ಹೇಳಿದ 3 ವಾಕ್ಯಗಳನ್ನ ಸಾಧ್ಯವಾದ್ರೆ ನೀವು ಕಂಠಪಾಠ ಮಾಡಿ ನೋಡ್ರಿ. ಯಾವಾಗೆಲ್ಲ ಹಣದಾಸೆ ಬರುತ್ತೋ ಅವಾಗ ಹೇಳ್ಬೇಕು, ದೇವರೇ ನನ್ನ ಮನಸ್ಸನ್ನ ದ್ರವ್ಯಾಶೆಗಳಿಗಲ್ಲ ನಿನ್ ಕಟ್ಟಳೆಗಳ ಕಡೆಗೆ ತಿರುಗಿಸು. ಯಾವಾಗೆಲ್ಲ ದುಡ್ಡು ಕೊಡಕ್ಕೆ ನನಗೆ ಮನಸ್ಸು ಬರಲ್ವೋ ಅವಾಗ ನನ್ನ ಮನಸ್ಸಿಗೆ ನಾನು ಹೇಳ್ತೀನಿ, ನನ್ನ ಮನಸ್ಸನ್ನ ದ್ರವ್ಯಾಶೆಗಲ್ಲ ನಿನ್ ಕಟ್ಟಳೆಗಳ ಕಡೆಗೆ ತಿರುಗಿಸು ಸ್ವಾಮಿ. ಪ್ರಾರಂಭದಲ್ಲಿ ಎಷ್ಟೋ ವರ್ಷಗಳು ನನಗಿದ್ದ ಸ್ಟ್ರೆಸ್ಸೇ ಯಾವ್ದು ಗೊತ್ತಾ, ಹಣದ ಸ್ಟ್ರೆಸ್. ಸೇವೆಗೆ ಬಂದ್ಮೇಲೆ ತ್ಯಾಗವಾಗಿ ಸೇವೆ ಮಾಡ್ತಾ ಇದ್ರು ಕೂಡ ಹಗಲು ರಾತ್ರಿ ಯೋಚನೆ ಮಾಡೋದೇನ್ ಗೊತ್ತಾ, ಯಾಕಂದ್ರೆ ನಮ್ಮ ಅಮ್ಮನ ನೋಡ್ಕೋಬೇಕು, ನನ್ನ ಫ್ಯಾಮಿಲಿ ಮದುವೆ ಆಗ್ಬೇಕು, ಬರೀ ಹಣದ ಬಗ್ಗೆನೇ ನಾನು ಒತ್ತಡ. ಯಾವಾಗ ಹೆಚ್ಚು ಈ ವಾಕ್ಯಗಳು ನನ್ನೊಂದಿಗೆ ತುಂಬಲ್ಪಡ್ತೋ ಒಂದು ನನಗೆ ಗೊತ್ತಾಯ್ತು, ನನ್ನ ಮನಸ್ಸು ದ್ರವ್ಯಾಶೆಗಲ್ಲ ನಿನ್ನ ಕಟ್ಟಳೆಗಳ ಕಡೆಗೆ ತಿರುಗಿಸು. ಒಂದ್ಸರಿ ಮದುವೆ ಆದ್ಮೇಲೆ ನನಗೂ ಅವಳಿಗೂ ಈ ಹಿಂಸೆಗಳು ಬಂದು 6 ತಿಂಗಳು ನಮಗೆ ದೂರ ಆದಾಗ ತಲೆ ಕೆಟ್ಟು ಹೋಗಿ ಯಾವುದೋ ಬಸ್ ಹತ್ತಿ ಕೋಡಿಹಳ್ಳಿಗೆ ಹೋಗಿ ಸಾಯ್ಬೇಕು ಅಂತೆಲ್ಲ ನನ್ನ ಮೈಂಡ್ ಅಲ್ಲಿ ಆಲೋಚನೆಗಳು ಓಡ್ತಾ ಇದ್ದಾಗ ಅವತ್ ಬೆಳಿಗ್ಗೆ ನಾನು ಓದ್ದೆ, ಟ್ರಬಲ್ ಅಂಡ್ ಆಂಗ್ವಿಶ್ ಹ್ಯಾವ್ ಓವರ್ಟೇಕನ್ ಮೀ ಯೆಟ್ ಐ ರಿಜಾಯ್ಸ್ ಇನ್ ಯುವರ್ ಕಮಾಂಡ್ಮೆಂಟ್ಸ್. ಕಷ್ಟ ಸಂಕಟಗಳು ನನ್ನನ್ನು ಹಿಡಿದಿವೆ, ಆದ್ರೆ ನಿನ್ನ ಆಜ್ಞೆಗಳು ನನಗೆ ಸಂತೋಷಕರವಾಗಿದೆ. ಕೆಲವು ಸೇವಕರುಗಳು ನನಗೆ ಕೈ ಕೊಟ್ಟು ಎಲ್ಲ ಬೇಜಾರಾಗಿ ಮಾಡಿದಾಗ, ನೋವುಗಳಾದಾಗ, ಎಲ್ಲರನ್ನ ದೇವರೇ ಇಷ್ಟೊಂದು ಪ್ರೀತಿಸ್ತೀನಲ್ಲ, ಎಲ್ಲ ಸಂಪೂರ್ಣತೆಗೂ ಮೇರೆಯುಂಟೆಂದು ಬಲ್ಲೆನು, ಆದ್ರೆ ನೀನು ಆಜ್ಞಾ ಶಾಸನವು ಅಪಾರವಾದದ್ದು ದೇವರೇ. ಅವ್ರಿಗೆಲ್ರಿಗೂ ಲಿಮಿಟ್ ಇದೆ, ಅವ್ರ ಪ್ರೀತಿಗೆ ಲಿಮಿಟ್ ಇದೆ, ಆದ್ರೆ ನೀನು ವಾಕ್ಯಕ್ಕಿಲ್ಲ. ಈ ರೀತಿ ನೀವು ನನ್ನ ಕೇಳಿದ್ರೆ 50-60 ವಾಕ್ಯಗಳು ನನ್ನ ಮೈಂಡ್ ನಲ್ಲಿ ಅವಾಗವಾಗ ನಾನು ಹೇಳ್ಕೊಳ್ತಾ ಇದ್ದೀನಿ. ಅದು ನಿಮಗೋಸ್ಕರ ಅಲ್ಲ, ನನಗೋಸ್ಕರ. ಯಾಕಂದ್ರೆ ನನ್ನ ಮನಸ್ಸು ಬಹಳ ಈವಿಲ್. ನನ್ನ ಮನಸ್ಸನ್ನ ನಾನು ಕಂಟ್ರೋಲ್ ತರ್ಲಿಕ್ಕೆ ನನ್ನಿಂದ ಆಗ್ತಾ ಇಲ್ಲ. ಆದ್ರೆ ಒಂದು ಮಾತ್ರ ಮೆಡಿಸಿನ್ ಅನ್ನೋದು ನನಗೆ ಗೊತ್ತಾಯ್ತು, ದೇವರ ವಾಕ್ಯ. ಅದಕ್ಕೆ ಬಹಳ ವಾರ ನನ್ನ ಮಕ್ಕಳುಗಳಿಗೆ ವಾಕ್ಯ ಹೇಳ್ಸೋದು. ಯಾಕಂದ್ರೆ ಆ ವಾಕ್ಯಗಳು ಅವುಗಳ ಹೃದಯದಲ್ಲಿ ಇವತ್ತು ಉಳ್ಕೊಂಡ್ಬಿಟ್ರೆ ಒಂದಲ್ಲ ಒಂದ್ ದಿವಸ ನಿಮ್ಗೆ ಗೊತ್ತಿಲ್ಲ, ಆ ವಾಕ್ಯಗಳೇ ಅವರನ್ನ ಕಾಪಾಡುತ್ತೆ.